ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ರೈಲಿಗೆ ದಿವಂಗತ ಸುರೇಶ್ ಅಂಗಡಿಯವರ ಹೆಸರಿಡಲಾಗುತ್ತೆ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದರು. ಬೆಳಗಾವಿ ಬೆಂಗಳೂರು ರೈಲಿಗೆ ಸುರೇಶ್ ಅಂಗಡಿಯವರ ಹೆಸರು ಇಡುವಂತೆ ಇಲ್ಲಿನ ಜನ ಬೇಡಿಕೆ ಇಟ್ಟಿದ್ದಾರೆ. ಶೀಘ್ರದಲ್ಲೇ ಅದನ್ನ ಜಾರಿಗೆ ತರಲಾಗುತ್ತೆ ಎಂದಿದ್ದಾರೆ. ಇದು ನಮಗೆ ಟಾಪ್ ಪ್ರಿಯಾರಿಟಿ ಆಗಿ ದಿವಂಗತ ಸುರೇಶ್ ಅಂಗಡಿಯವರ ಹೆಸರಿನಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಈ ಯೋಜನೆಯನ್ನು ನಾವು ಯಾವತ್ತೂ ಹ್ಯಾಂಡ್ ಓವರ್ ಆಗ್ತಾ ಇದ್ದೀವಿ. 3-4 ತಿಂಗಳೇನಂತೂ ಡಿಸೆಂಬರ್, ಜನವರಿ, ಫೆಬ್ರವರಿ ಅಟ್ ಎನಿ ಕಾಸ್ಟ್ ಜನವರಿ ಫೆಬ್ರವರಿ ಒಳಗಡೆ ಲ್ಯಾಂಡನ್ನೇ ಹ್ಯಾಂಡ್ ಓವರ್ ಮಾಡಿಕೊಂಡು ಮಾರ್ಚಿಂದ ನಾವು ಟೆಂಡರ್ ಪ್ರೋಸೆಸ್ ಶುರು ಮಾಡಿ ಅದಕ್ಕೆ 18 ತಿಂಗಳು 20 ತಿಂಗಳ ಒಳಗಡೆ ನಾವು ಟೈಮ್ ಕೊಡ್ತೀವಿ. ಬಟ್ 18 ಮಂತ್ಸ್ ಕಾಮ್ಕ 18 ತಿಂಗಳು 20 ತಿಂಗಳಲ್ಲಿ ಮುಗಿಸೋದಕ್ಕೂ ಕೂಡ ನಾವು ಟೈಮ್ ಬಾಂಡ್ ಮಾಡ್ತಾ ಇದ್ದೀವಿ. ಯಾವುದೇ ಯೋಜನೆಗಳಿರಬಾರ್ದು, ಅದು ಕಾರ್ಯರೂಪಕ್ಕೆ ಬರಬೇಕು, ಸಾರ್ವಜನಿಕರಿಗೆ ಅದರಿಂದ ಅನುಕೂಲ ಆಗಬೇಕು. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಹೊಸದಾಗಿ ಇದು ಬೆಳಗಾವಿನ ಒಂದು ಒಳಗಡೆ ಇರ್ತಕ್ಕಂಥ ಕೆಲವು ಜನರಿಗೆ ಬೇಕಾಗಿರ್ತಕ್ಕಂಥ ಒಂದು, ಎರಡನೇದು ರಾಮದುರ್ಗ ಇಂದ ಯಾವುದೋ ಒಂದು ರೈಲ್ವೆ ಲೈನನ್ನು ಕೂಡ ಕೇಳಿದ್ದಾರೆ. ರಾಮದುರ್ಗ ಲೋಕಾಪುರ ಅದೊಂದು, ಮತ್ತೆ ಕುರ್ಚಿಯಿಂದ ಒಂದು ಲಿಂಕ್ ಅನ್ನು ಕೇಳಿದ್ದಾರೆ. ಇವೆರಡಕ್ಕೂ ಕೂಡ ಈಗಾಗಲೇ ಒಂದು ಸರ್ವೆ ಆಗಿದೆ, ಇನ್ನೊಂದಕ್ಕೆ ಸರ್ವೆ ಆಗಬೇಕಾಗಿದೆ. ಅದು ಕೂಡ ಮಾಡೋದಕ್ಕೆ ನಾನು ಮನವಿ ಕೊಟ್ಟಿದ್ದಾರೆ. ಅದನ್ನು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.